ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ರಿವ್ಯೂ ವಿಡಿಯೋ ನೋಡಿರ್ಬೋದು ನೀವು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೋಬೇಕಂದ್ರೆ ಮೊದಲಿಗೆ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಿದರೆ ಮಾತ್ರ ಅದೇ ರೀತಿ ಎಡಿಟ್ ಮಾಡ್ಕೋಬೋದು. ಇಲ್ಲಾಂದರೆ ಸರಿತ್ನಾಗೆ ಎಡಿಟ್ ಮಾಡ್ಕೊಳಕ್ಕಾಗೋದಿಲ್ಲ. ನೀವು ಮೊದಲಿಗೆ ಕೆಳಗಡೆ ಮ್ಯೂಸಿಕ್ ಲಿಂಕನ್ನು ಮತ್ತು ಈ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ. ಇವೆರಡನ್ನು ನಿಮ್ಮ ಅಲರ್ಟ್ ಮಿಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಈ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ನಿಮ್ಮ ಅಲರ್ಟ್ ಮಿಷನ್ಗೆ ಇನ್ಪುಟ್ ಮಾಡ್ಕೊಂಡಾದಮೇಲೆ ಅದನ್ನು ಈ ರೀತಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದಮೇಲೆ ನೋಡ್ಬೋದು. ಓಪನ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಫೋಟೋ ಹಾಕ್ಕೊಳ್ಳೋಣ. ಫೋಟೋ ಈ ರೀತಿ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಮಾಡ್ಕೊಂಡಾದ್ಮೇಲೆ ಒಂದು ಸತಿ ಕಾಪಿ ಮಾಡ್ಕೊಳ್ಳಿ. ಯಾವುದೇ ಫೋಟೋನ ಕಾಪಿ ಮಾಡಿಕೊಂಡು ಇದರ ಲಾಸ್ಟ್ವರೆಗೂ ಬಂದು ಡ್ರ್ಯಾಗ್ ಮಾಡಿ ಲಾಸ್ಟ್ವರೆಗೂ ಸೆಕೆಂಡ್ ಒನ್ ಇಟ್ಕೊಂಡಾದ್ಮೇಲೆ ಇದೆ ಮತ್ತು ಈ ಗ್ರೂಪ್ ಆ್ಯಂಡ್ ಮಾರ್ಕ್ ಅಂತ ಕಾಣ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಅದೇ ಫೋಟೋನ ಪೇಸ್ಟ್ ಮಾಡಿ. ಇಲ್ಲಿ ಪೇಸ್ಟ್ ಮಾಡಿದಾದಮೇಲೆ ಈ ಫೋಟೋನ ಒಂದು ಸ್ವಲ್ಪ ಚಿಕ್ಕದು ಮಾಡಿಕೊಂಡು ನಾನು ನೋಡ್ಬೋದು ಈಗ ತೋರಿಸ್ತಾ ಇದ್ದಾನಲ್ಲ, ಇಷ್ಟು ಚಿಕ್ಕದು ಮಾಡಿಕೊಂಡು ಈ ಫೋಟೋ ಸೈಡಿಗೆ ಇಟ್ಕೊಳ್ಳಿ. ಫೋಟೋನ ನೋಡ್ಬೋದು ನೀವು ಈ ರೀತಿ ಚಿಕ್ಕದು ಮಾಡ್ಕೊಂಡು ಈ ಫೋಟೋ ಸೈಡಿಗೆ ಇಟ್ಕೊಳ್ಳಿ. ಸೈಡಿಗೆ ಇಟ್ಕೊಂಡಾದ್ಮೇಲೆ ಈ ಕಡೆ ಲಾಸ್ಟ್ವರೆಗೂ ಬಂದು ಈ ಥರ ಡ್ರ್ಯಾಗ್ ಮಾಡಿದಾದ್ಮೇಲೆ ಕೆಳಗಡೆ ಬನ್ನಿ. ಮತ್ತು ಕೆಳಗಡೆ ಇರೋ ಫಸ್ಟ್ ಒಂದು ಫೋಟೋ ಐತಲ್ಲ, ಅದರೊಳಗೆ ಎಫೆಕ್ಟ್ಸ್ ಇರುತ್ತೆ. ಎಫೆಕ್ಟ್ಸ್ನ ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋಗೆ ಈ ರೀತಿ ಪೇಸ್ಟ್ ಮಾಡಿದಾದಮೇಲೆ ಒಂದು ಸ್ವಲ್ಪ ಬಾರ್ಡ್ರ್ ಎಫೆಕ್ಟ್ ಆನ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಬಾರ್ಡ್ರ್ ಅಂತ ಇದೆಯಲ್ಲ, ಆ ಫೋಟೋ ಕ್ಲಿಕ್ ಬಾರ್ಡರ್ ಆ್ಯಂಡ್ ಶ್ಯಾಡೋಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲೇ ಬ್ಲ್ಯಾಕ್ ಇರುತ್ತೆ, ಬ್ಲ್ಯಾಕನ್ನು ವೈಟ್ ಮಾಡ್ಕೊಂಡು ಇದನ್ನು ಆನ್ ಮಾಡ್ಕೊಳ್ಳಿ. ಆಫ್ ಇರುತ್ತೆ, ಆನ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಈ ಥರ ಸ್ಲೈಡ್ ಮಾಡ್ಕೊತ ಬನ್ನಿ. ಈ ರೀತಿ ಸ್ಲೈಡ್ ಮಾಡ್ಕೊಂಡು 24 ಇಟ್ಕೊಳ್ಳಿ. 24 ಇಟ್ಕೊಂಡಾದ್ಮೇಲೆ ಇದು ಅರ್ಧಂಬರ್ಧ ಕಾಣ್ತದಲ್ಲ ಬಾರ್ಡ್ರು, ಅದನ್ನು ಆ ಫೋಟೋನ ಈ ಥರ ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಸ್ಲೈಡ್ ಮಾಡಿದಾದ್ಮೇಲೆ ನೋಡ್ಬೋದು ಒಂದು ಸ್ವಲ್ಪ ಗ್ಯಾಪ್ ಕಾಣ್ತದಲ್ಲ, ಆದ್ಮೇಲೆ ಈ ಥರ್ಡ್ ಒನ್ ಆಪ್ಷನ್ ಜೂಮ್ ಮೇಲೆ ಕ್ಲಿಕ್ ಮಾಡಿ ಜೂಮ್ ಮಾಡ್ಕೊಂಡು ಮತ್ತೆ ಅದನ್ನು ಕರೆಕ್ಟಾಗಿ ಮೂವ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಕಾಣಲಿಲ್ದಂಗೆ ಇಷ್ಟಕ್ಕೆ ಇಟ್ಕೊಂಡು ಫಸ್ಟ್ ಒಂದು ಫೋಟೋ ಐತಲ್ಲ ಅದನ್ನು ಈ ರೀತಿ ಡಿಲೀಟ್ ಮಾಡಿಬಿಡಿ. ಡಿಲೀಟ್ ಮಾಡಿದಾದ್ಮೇಲೆ ಬ್ಯಾಕ್ ಬನ್ನಿ. ನೋಡ್ಬೋದು ಈಗ ಟ್ರಾನ್ಸ್ಫರ್ ಆಗ್ತಾಯಿದೆ ಆ ಫೋಟೋಸು ತಳಗಡೆಗೆ. ಅದಾದಮೇಲೆ ಇಲ್ಲಿ ಥರ್ಡ್ ಒನ್ ಆಪ್ಷನ್ ಇದು ಹಾರ್ಟ್ ಆಪ್ಷನ್ ಬರ್ಬೇಕಲ್ಲ ನಿಮಗೆ ರೈನ್ ಥರ. ಇಲ್ಲಿ ಸೆಕೆಂಡ್ ಒನ್ ಆಪ್ಷನ್ ಹಾಫ್ ಇದೆಯಲ್ಲ, ಅದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಇಲ್ಲಿ ಇನ್ನೊಂದು ಥರ್ಡ್ ಒನ್ ಇದೆಯಲ್ಲ, ಇದ್ರ ಮೇಲೆ ರೈಟ್ ಆ್ಯಂಗಲ್ 1 ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಎಫೆಕ್ಟ್ಸ್ ಇರುತ್ತೆ, ಎಫೆಕ್ಟ್ಸ್ನ ಈ ರೀತಿ ಕಾಪಿ ಮಾಡಿಕೊಂಡು ಇದನ್ನು ಕ್ಯಾನ್ಸಲ್ ಮಾಡಿ ಶೇಪ್ 1 ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಎಫೆಕ್ಟ್ಸ್ನ ಪೇಸ್ಟ್ ಮಾಡಿದಾದಮೇಲೆ ಇಲ್ಲಿ ಕಣ್ಣಿನ ಚಿತ್ರ ಕಾಣ್ತದೆ ಎಲ್ಲ ನೋಡ್ಬೋದು ನೀವು. ಆ ಕಣ್ಣಿನ ಚಿತ್ರ ಆಫ್ ಆಗಿರುತ್ತೆ, ಅದನ್ನು ಆನ್ ಮಾಡ್ಕೊಂಬಿಡಿ. ಇಷ್ಟು ಮಾಡಿದಾದಮೇಲೆ ನೋಡ್ಬೋದು ನೀವು ಪ್ರಿವ್ಯೂ ವಿಡಿಯೋ ಇದೆಲ್ಲ ಸೇಮ್ ಅದೇ ರೀತಿ ಆಗುತ್ತೆ. ಆ ಥರ ಮಾಡಿಕೊಂಡು ನಿಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಅಪ್ಲೋಡ್ ಮಾಡ್ಕೋಬೋದು. ಇಷ್ಟ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.